श्रीगुरुभ्यो नमः हरिः ओम्। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चमनो जमनो भृगुः शौनकोष्टादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಹೇಗಿದೆ ಈ ಒಂದು ವಿಶ್ವಾವಸು ಸಂವತ್ಸರ ಯುಗಾದಿ ಭವಿಷ್ಯ ಎಂಬುದನ್ನು ಗಮನಿಸೋಣ. ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ವಿಶ್ವಾವಸು ಸಂವತ್ಸರ ಆರಂಭ ಆಗ್ತಾ ಇದೆ. ಈ ಸಂವತ್ಸರದಲ್ಲಿ ಪಂಚಾಂಗ ಭವಿಷ್ಯ ಏನಿದೆ, ಏನಾದರೂ ಶುಭವಾಗುತ್ತಾ ಅಥವಾ ಕಷ್ಟವಾ ನಷ್ಟವಾ ಅಥವಾ ಬೇಜಾರ ತೊಂದರೆನಾ ಎಂಬುದನ್ನು ನಾವೆಲ್ಲ ಗಮನಿಸೋಣ. ಯಾಕಂದರೆ ವೃಶ್ಚಿಕ ರಾಶಿ ಅಂತಂದರೆ ಚೇಳಿನ ರಾಶಿ, ಒತ್ತಡ ಇರುವಂತಹ ಒಂದು ರಾಶಿ ನಿಮ್ಮದು. ಯಾಕಂದರೆ ಶನಿಯೂ ಕೂಡ ಈ ಸದ್ಯಕ್ಕೆ ಪಂಚಮಕ್ಕೆ ಹೋಗಿದ್ದಾನೆ. ಷಷ್ಠ ಸಪ್ತಮ ರಾಶಿಯಲ್ಲಿರುವಂತಹ ಗುರುವು ಕೂಡ ಅಷ್ಟಮಕ್ಕೆ ಬರ್ತಾನೆ. ಹಾಗೆ ನವಮ ರಾಶಿಗೆ ಸ್ವಲ್ಪ ಮಟ್ಟಿಗೆ 8-10-2025 ಗುರು ವಕ್ರವಾಗಿ ಬರ್ತಾನೆ. ಹಾಗಾಗಿ ಗ್ರಹಾನುಕೂಲ ನೋಡಲಿಕ್ಕೆ ಹೋದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಚಿಂತೆ, ಸ್ವಲ್ಪ ಕಷ್ಟ, ಸ್ವಲ್ಪ ಇಂತಹ ಒಂದು ಪರಿಸ್ಥಿತಿಯೇ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕಂದಾಯ ಫಲ ಏನಪ್ಪ ಅಂಥೇಳಿ ನೋಡ್ತಾ ಹೋದರೆ 2 ಆದಾಯ 14 ಖರ್ಚು. ಹಾಗಾಗಿ ನಿಮ್ಮ ಜೀವನದ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ ಈ ವರ್ಷದಲ್ಲಿ. ಅನಂತರ 3 ಆರೋಗ್ಯ, 0 ಅನಾರೋಗ್ಯ. ಅಲ್ಲಿಗೇನು ಹೆಲ್ತ್ ಪರವಾಗಿಲ್ಲ ಅನ್ನಿಸ್ತದೆ ಆರೋಗ್ಯದ ವಿಷಯದಲ್ಲಿ. ಇನ್ನು 5 ರಾಜಪೂಜೆ, 6 ರಾಜಕೋಪ. ಹಾಗಾಗಿ ರಾಜಕೀಯ ವ್ಯಕ್ತಿಗಳೆಲ್ಲ ಸ್ವಲ್ಪ ಜಾಗ್ರತೆ ಇದನ್ನೇ ವಹಿಸ್ಕೊಳ್ಬೇಕು. ಹಾಗೆ 3 ದುಃಖ, 3 ಸುಖ ದುಃಖಗಳು ನಿಮಗೆ ಸರಿಯಾಗಿದೆ. ಯಾವುದು ದುಃಖವೂ ಜಾಸ್ತಿ ಇಲ್ಲ, ಸುಖವೂ ಜಾಸ್ತಿ ಇಲ್ಲ. ಒಟ್ಟಿನಲ್ಲಿ ಸುಖ ದುಃಖ ಎರಡೂ ಕೂಡ ಒಂಥರ ಸಮನವಾಗಿದೆ ಅಂತೇಳಿ ಹೇಳಬಹುದು. ಇನ್ನು ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 1, 2, 3 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1ರಿಂದ 4 ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಈ ನಕ್ಷತ್ರಗಳು ಏನೇನು ವಿಶೇಷವಾಗಿ ಮಾಡಬಹುದು ಎಂಬುದನ್ನು ನಾನು ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಭಾನುವಾರ, ಮಂಗಳವಾರ, ಗುರುವಾರ ಬಹಳ ಉತ್ತಮವಾದಂತಹ ವಾರ. ಈ ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ಒಳ್ಳೆಯ ಕೆಲಸಗಳಿಗೆ ಕೈ ಹಾಕಿ ಶುಭವಾಗುತ್ತದೆ. ಅನಂತರ 1-10-27 ಇದು ಶುಭವಾದಂತಹ ದಿನಾಂಕಗಳು. ಅಂದರೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಪಂಚಾಂಗಗಳ ಶುದ್ಧಿ ಇದ್ದಾಗ ನೀವೆಲ್ಲವನ್ನು ಕೂಡ ಮಾಡ್ತಾ ಬನ್ನಿ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದಕ್ಕೆ ಪಂಚಾಂಗ ಅಂತ ಹೇಳ್ತಾರೆ. ಇಂತಹ ಪಂಚಾಂಗಗಳು ಶುದ್ಧಿ ಇದ್ದಾಗ ಇನ್ನು ಅನೇಕ ಅಂಗಗಳಿದ್ದಾವೆ. ಇದು ಪಂಚಾಂಗ, ಇನ್ನು ಸಪ್ತಾಂಗ, ಅಷ್ಟಾಂಗ, ಅನೇಕ ಅಂಗಗಳಿದ್ದಾವೆ. 21 ದೋಷಗಳನ್ನು ಕೂಡ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಅದೆಲ್ಲ ನೋಡಲಿಕ್ಕೆ ಆಗದೇ ಇದ್ದರೂ ಅದು ಪಂಚಾಂಗ ಶುದ್ಧಿ ಇದ್ದಾಗ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರಿಂದ ಲಾಭಾಂಶಗಳು ಸಿಗುತ್ತೆ. ನೋಡಿ, ಯೋಚನೆ ಮಾಡ್ತಾ ಹೋದರೆ ವಿಶ್ವಾವಸು ಸಂವತ್ಸರ ಆರಂಭ ಆಗ್ತಾ ಇದೆ. ಆದರೆ ಏನು ಮಾಡೋಣ, ಎಲ್ಲ ಗ್ರಹಸ್ಥಿತಿಯು ಹೀಗಿದೆಯಲ್ಲ ಅಂಥೇಳಿ ಚಿಂತೆ ಆಗ್ತದೆ ಹೇಳಬೇಕು ಅಂತಂದರೆ. ಆದರೂ ಒಂದು ಹಂತಕ್ಕೆ ಯಾವ್ಯಾವ ಶುಭವಾದಂಥ ಫಲಗಳಿದೆ ಅಂಥೇಳಿ ಪರಿಗಣನೆ ಮಾಡ್ತಾ ಹೇಳುವಂತಹ ಪ್ರಯತ್ನವನ್ನು ಮಾಡೋಣ. 1ನೇದಾಗಿ ಶುಭವಾದಂಥ ಫಲಗಳನ್ನು ನಾವು ಗಮನಿಸ್ತಾ ಹೋದರೆ ಚತುರ್ಥ ರಾಶಿಯ ರಾಹು ಸದ್ಯಕ್ಕೆ ಪರವಾಗಿಲ್ಲ ಅಂತ ಅನಿಸ್ತದೆ. ರಾಹು 4ನೇ ರಾಶಿಯಲ್ಲಿದ್ದಾಗ ನಿಮ್ಮ ಕುಟುಂಬದ ವ್ಯವಸ್ಥೆಗಳನ್ನು ಸ್ವಲ್ಪ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡುವಂಥ ಸಾಧ್ಯತೆಗಳು, ಮತ್ತು ವಿದೇಶಿಯ ಬಂಡವಾಳ ಹಾಕಿ ವಿದೇಶದಿಂದ ಬರಬೇಕಾದಂತಹ ಹಣಕಾಸುಗಳು ಬರುವಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ನಮಗೆ ಆಗೋದಿಲ್ಲಪ್ಪ, ಸಾಧ್ಯ ಆಗೋದಿಲ್ಲ. ಯಾವುದೋ ಒಂದು ಜಮೀನು ಮಾರಾಟಕ್ಕೆ ಇಟ್ಟಿದ್ದೇನೆ, ನನಗೆ ಸಾಲ ತುದಿಗಿದೆ, ಇದನ್ನು ಮಾರಾಟ ಆದರೆ ನಾನು ಬದುಕ್ತೇನೆ ಹೇಳುವಂಥ ಪರಿಸ್ಥಿತಿ ಇದ್ದಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆಗೆ ಆ ರಾಹು ಕೊನೆಯಲ್ಲಿ ನಿಮ್ಮ ಕೈ ಹಿಡಿಯುವಂಥ ಸಾಧ್ಯತೆಗಳು. ಇನ್ನೇನೋ ನಾಳೆ ಬೆಳಗ್ಗೆ ಎಲ್ಲ ಬ್ಯಾಂಕ್ ಸೀಜ್ ಆಗಿಬಿಡುತ್ತೆ, ಸಮಸ್ಯೆಗಳಾಗಿಬಿಡುತ್ತೆ, ಆಫೀಸನ್ನೇ ಕ್ಲೋಸ್ ಮಾಡಿಬಿಡ್ತಾರೆ ಹೇಳುವಂಥ ಪರಿಸ್ಥಿತಿ ಇದ್ದಾಗ ಭಗವಂತ ಎಲ್ಲೋ ಒಂದು ಕಡೆಗೆ ಲಾಸ್ಟೇ ಮೂಲೆಗೆ ಬಂದು ನಿಮ್ಮನ್ನು ಕೈ ಹಿಡಿಯುವಂಥ ಚಾನ್ಸಸ್ ಕಾಣ್ತದೆ. ಯಾಕಂದರೆ ಚತುರ್ಥದ ರಾಹು ಅದನ್ನು ಹೇಳ್ತಾನೆ. ಅದು ಕುಂಭರಾಶಿಯಲ್ಲಿದ್ದರಿಂದ ನಿಮ್ಮನ್ನು ಕೊನೆ ಹಂತದಲ್ಲಿ ಹಾಗಲ್ಲ, ಇನ್ನೇನು ಮುಗಿದು ಹೋಯಿತು ಹೇಳುವಾಗ ಆ ರಾಹು ನಿಮ್ಮ ಕೈ ಬಂದು ಹಿಡಿಯಬಹುದು ಅಂತೇಳಿ ಹೇಳ್ತೇನೆ. ಹಾಗೆ ಸ್ವಲ್ಪ ಪ್ರಯಾಣ ಯೋಗ ಬಹಳ ಆಗಬಹುದು ನಿಮ್ಮ ವೃಶ್ಚಿಕ ರಾಶಿಯವರಿಗೆ. ಪಂಚಮದ ಶನಿ, ಎಲ್ಲೆಲ್ಲೋ ಪ್ರಯಾಣ, ಕೂತ್ಕೊಳ್ಳುವಂಗಿಲ್ಲ, ಒಂದು ಮನೆ ಚೇಂಜ್ ಮಾಡುವಂಥದ್ದು, ಅಥವಾ ಸೈಟ್ ಇದ್ದರೆ ಹಳೆ ಸೈಟ್ ಮಾರಿ ಹೊಸ ಸೈಟ್ ತೆಗೆದುಕೊಳ್ಳುವಂಥದ್ದು, ಈ ಥರ ಸ್ಥಾನ ಪಲ್ಲಟ. ರಾಜಕೀಯ ವ್ಯಕ್ತಿಗಳಿದ್ದರೆ ಒಂದಲ್ಲ ಒಂದು ಕಡೆ ಹೋಗುವಂಥದ್ದು, ಅಥವಾ ನಿಮಗೆ ಕೆಲವೊಂದು ಆಗತ್ತೆ ಅಂದ್ಕೊಳ್ತೀರಿ, ಒಂದು ಸ್ವಲ್ಪ ಅಲ್ಲಿ 1 ವೋಟು 2 ವೋಟೆಲ್ಲ ವ್ಯತ್ಯಾಸ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಭಾರಿ ಹುಷಾರಿಕೆಯಿಂದಿರಬೇಕು. ಈ ಒಂದು ತಲ್ಲಣಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲೋ ಒಂದು ಕಡೆಗೆ ತಲ್ಲಣಗಳು ಜಾಸ್ತಿ ಆಗುವಂಥದ್ದು, ಚಿಂತೆ ಜಾಸ್ತಿ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ನಿಮ್ಮ ಯೋಚನೆಗಳು, ನಿಮ್ಮ ವ್ಯವಸ್ಥೆ ನೀವು ಹೊಂದ್ಕೊಂಡಂಥ ರೀತಿ ನಡೆಯದೇ ಇರುವಂತಹ ಪರಿಸ್ಥಿತಿಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಇಷ್ಟಾಗುತ್ತೋ ಅಷ್ಟು ಬಹಳ ಭಗವಂತನ ನಂಬಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅನಂತರದಲ್ಲಿ ಪಂಚಮ ಶನಿಯು ಒಂದು ಹಂತಕ್ಕೆ ಗುರುವಿನ ಮನೆಯಲ್ಲಿದ್ದಾನೆ. ನಿಮ್ಮ ಪೂರ ಪುಣ್ಯಗಳು ಏನೇನು ಮಾಡಿದಿರೋ ಆ ಪೂರ ಪುಣ್ಯಗಳು ನಿಮ್ಮನ್ನು ಬದುಕಿಸುವಂತಹ ಪ್ರಯತ್ನಗಳು. ಎಷ್ಟೋ ಸಲ ನಿಮ್ಮ ಪೂರ್ವ ಪುಣ್ಯವೇ ಇಲ್ಲ,
ನೀವು ಹಿಂದೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂತ ದುಡ್ಡು ತೆಗಿಲಿಕ್ಕಾಗಲ್ಲ. ಹಾಗೆ ನಿಮ್ಮಲ್ಲಿ ಹಿಂದೆ ಮಾಡಿದಂಥ ಪುಣ್ಯಾಂಶಗಳು ಒಳ್ಳೆ ರೀತಿಯಾದಂಥ ಫಲಗಳು ಇದ್ದಾಗ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ದಯಪಾಲಿಸಬಹುದು. ಇಲ್ಲಾಂದರೆ ಈ ವರ್ಷದಲ್ಲಿ ಜಾಸ್ತಿ ಖರ್ಚಾಗ್ತದೆ. ನಿಮಗೆ ಇದ್ದಕ್ಕಿದ್ದಾಗ ಖರ್ಚು ಎಲ್ಲಿ ನೋಡಿರು ಚಿಂತೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಖರ್ಚು ಜಾಸ್ತಿ ಆದರೆ ಏನು ತಾನೇ ಮಾಡಲಿಕ್ಕಾಗುತ್ತೆ? ಆದಾಯಗಳಿಲ್ಲ ಅಂದರೆ ಸಾಲವನ್ನು ಹುಡುಕಬೇಕಾಗುತ್ತೆ. ಹಾಗಾಗಿ ಖರ್ಚಿನ ಬಗ್ಗೆ ತುಂಬ ನಿಗಾ ವಹಿಸ್ತಾ ಹೋಗಿ. ಈ ವರ್ಷದಲ್ಲಿ ಇದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ಅಥವಾ ಇಲ್ಲ ಅಂತೇಳಿ ಬಿಡುವಂಥದ್ದಲ್ಲ. ಎಷ್ಟು ಸಾಕಾಗುತ್ತೋ, ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ನೋಡ್ತಾ, ಅಷ್ಟನ್ನೇ ಪಡೀತಾ ಹೋಗುವಂಥ ಪ್ರಯತ್ನಗಳನ್ನು ಮಾಡಿ ತಕ್ಕ ಮಟ್ಟಿಗೆ ಅದು ಸ್ವಲ್ಪ ಅನುಕೂಲಕರವಾಗಿ ಬರುತ್ತೆ. ಒಟ್ಟಿನ ಖರ್ಚಿನ ವಿಷಯದಲ್ಲಿ ಜಾಗೃತ ವಹಿಸ್ಕೊಳ್ತಾ ಬನ್ನಿ. ಇನ್ನು ಸದ್ಯಕ್ಕೆ ನೋಡಿ 14/5 ಕೂಡ ಗುರು ಸಪ್ತಮ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಸಪ್ತಮ ರಾಶಿಯಲ್ಲಿದ್ದಾಗ ಗುರು ಸ್ವಲ್ಪ ಆರಂಭದ ದಿವಸದಲ್ಲಿ ಒಳ್ಳೆಯ ಫಲಗಳನ್ನೇ ಕೊಡಬಹುದು. ಹಾಗಾಗಿ ಆರಂಭ ದಿವಸದಲ್ಲಿ ಒಂದು 2 ತಿಂಗಳ 3 ತಿಂಗಳ ಏನು ಗುರು ಕೊಡಬಹುದು ಅಂದರೆ, ಒಂದು ವಿವಾಹಾದಿ ಮಂಗಲ ಕಾರ್ಯಗಳು ಆಗಲಿಲ್ಲ ಅಂತದ್ದು ನಿಮ್ಮ ಮನೆಯಲ್ಲಿ ಜರುಗುವಂಥ ಸಾಧ್ಯತೆಗಳಾಗುತ್ತೆ. ಎರಡನೇದಾಗಿ ಎಲ್ಲೋ ಒಂದು ಕಡೆಗೆ ವ್ಯಾಪಾರ ವ್ಯವಹಾರಕ್ಕೆ ಹೋಗಿದ್ದೀರಿ ನೀವು, ಹಣ ಬರಬೇಕು, ನಿಮಗೆ ಹಣ ಬರಬೇಕಾದಂಥ ಹಣ ಬರುವಂಥ ಸಾಧ್ಯತೆಗಳು. ಯಾಕಂದರೆ ಎಷ್ಟೋ ಸಲ ವ್ಯವಹಾರಕ್ಕೆ ಹೋಗ್ತೀರಿ, ಹಣವೇ ಬರೋದಿಲ್ಲ, ಚಿಂತೆ ಆಗ್ತದೆ. ಇಂತಹ ಪರಿಸ್ಥಿತಿ ಇದ್ದಾಗ ಹಣಕಾಸು ಬರುವಂಥ ಸಾಧ್ಯತೆಗಳಿರುತ್ತೆ. ಅದು ಇವರೆಲ್ಲೋ ಒಂದು ಕಡೆ ನಿಮಗೆ ಸಮಾಧಾನವನ್ನು ಕೊಡ್ತಾನೆ. ಹಾಗಾಗಿ ವರ್ಷಾದಿ ಏನಿದೆಯಲ್ವ ನಿಮಗೆ 5ನೇ ತಿಂಗಳ 6ನೇ ತಿಂಗಳ ಒಳಗಡೆಗೆ ಎಲ್ಲವನ್ನು ಕೂಡ ಗಟ್ಟಿಯಾಗಿ ಇಟ್ಕೊಂಬಿಡಿ. ಆ ಸಮಯದಲ್ಲಿ ಅಟ್ಲೀಸ್ಟ್ ನಿಮಗೆ ಕೊನೆಯ ಹಂತದಲ್ಲಿ ಗುರುವೇ ಆದರೂ ಕೂಡ ಕೈ ಹಿಡಿತಾನೆ. ಹಾಗಾಗಿ ಆರಂಭದ ದಿವಸದಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿಬಿಡಿ. ನೋಡಿ ಹೋಗ್ತಾ ಹೋಗ್ತಾ ವರ್ಷದ ಕೊನೆ ಹಂತ ಬಂದಂತೆ ನಿಮಗಿನ್ನೂ ಕ್ಲಿಷ್ಟ ಆಗ್ತಾ, ಇನ್ನೂ ಸಮಸ್ಯೆ ಆಗ್ತಾ ಬರ್ತದೆ. ಆ ನಂತರದಲ್ಲಿ ನಾವು ಗುರು ಕೂಡ ವಕ್ರವಾಗ್ತಾನೆ. ಅಂದರೆ 10ನೇ ತಿಂಗಳು 11ನೇ ತಿಂಗಳು 12ನೇ ತಿಂಗಳು ಒಂದು 2-3 ತಿಂಗಳು ಇದ್ದರೂ ಕೂಡ ಅಷ್ಟೊಂದು ನೀವು ಪೂರಕವಾಗಿರುವುದಿಲ್ಲ. ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಕರೆದಿದ್ದಾರೆ. ವಕ್ರವಾದಂತಹ ಗ್ರಹಗಳು ಕೂಡ ಅಷ್ಟು ಪೂರಕವಾಗಿ ನಿಮಗೆ ಕೊಡೋದಿಲ್ಲ. ಅದರಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅಂತಹದ್ದು ವಕ್ರವಾದಂಥ ಗ್ರಹಗಳು ಕೊಡೋದಿಲ್ಲ. ಹಾಗಿದ್ದಾಗ ನೀವು ಆರಂಭದ ದಿವಸ ಏನಿದೆಯಲ್ವಾ, ಒಂದು 5 ಕೆಲಸ ಹೇಳ್ತೇನೆ ನಾನು, ಅದನ್ನು ಸ್ಪಷ್ಟ ಪ್ರಯತ್ನ ಮಾಡಿಕೊಡಿ. ಒಂದನೇದಾಗಿ ಎಲ್ಲೆಲ್ಲ ಹೂಡಿಕೆ ಮಾಡಬೇಕು ನೀವು ಈ ವರ್ಷದಲ್ಲಿ ಅಂತ ಹೂಡಿಕೆ ಮಾಡಲಿಕ್ಕೆ ವರ್ಷ ಆರಂಭಗಳು ಬಹಳ ಒಳ್ಳೆಯದಾದಂಥದ್ದು. ಎರಡನೇದಾಗಿ ಮಂಗಲ ಕಾರ್ಯಗಳನ್ನು ಮಾಡಬೇಕು, ಮದುವೆ ಮೊದಲಾದವನ್ನು ಮಾಡಬೇಕಾ, ಫಸ್ಟೇ ಹೊರಟುಬಿಡಿ. ನೀವು ಈ ವರ್ಷದ ಆರಂಭದಲ್ಲೇ ಹೊರಟುಬಿಡಿ. ನೀವು 30ನೇ ತಾರೀಕಿನಿಂದ ನೂತನ ವರ್ಷ ಆರಂಭ ಆಗುತ್ತೆ, ಅನಂತರದಲ್ಲೇ ಹೊರಟುಬಿಡಿ. ನಾವು ಮಾಡಬೇಕು, ಕೆಲಸ ಪಡಿಬೇಕು ಅನ್ನುವಂಥದ್ದಕ್ಕೆ ಹೊರಟುಬಿಡಿ. ಎರಡನೇದು. ಮೂರನೇದಾಗಿ ಬೋರ್ವೆಲ್ ಹಾಕುವಂಥದ್ದು, ನೀರಿನ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಕೃಷಿ ಕ್ಷೇತ್ರದಲ್ಲಿರುವಂಥವರು ಸದ್ಯಕ್ಕೆ ಫಸ್ಟೇ ಪ್ರಯತ್ನ ಮಾಡಿಕೊಳ್ಳಿ. ನೋಡೋಣ, ಮುಂದಿನ ವರ್ಷ ನೋಡೋಣ ಅಂದರೆ ಮುಂದಿನ ವರ್ಷ ದುಡ್ಡು ಜಾಸ್ತಿ ಆಗಿರುತ್ತೆ, ನೀರಿನ ಸೆಳೆತವು ಸ್ವಲ್ಪ ಕಡಿಮೆ ಆಗಬಹುದು. ಹಾಗಾಗಿ ಅಂತಹ ಕೆಲಸಗಳನ್ನು ತೀರ್ಮಾನವನ್ನು ಶೀಘ್ರವಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ. ಹಾಗೆ 4ನೇದಾಗಿ ನೀವು ಯಾವ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೀರೋ ಆ ಕ್ಷೇತ್ರದಲ್ಲೇ ಜಾಸ್ತಿ ಹೋರಾಟ ಮಾಡಿ, ಆ ಕ್ಷೇತ್ರದಲ್ಲೇ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡಿ. 2-3 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋದರೆ ಅಲ್ಲೂ ಇಲ್ಲ ಅಲ್ಲೂ ಇಲ್ಲ ಆಗುತ್ತೆ. ಯಾವುದನ್ನಾದರೂ ಒಂದನ್ನೇ ಹಿಡಿದು ನಾನು ಮಾಡ್ತೇನೆ, ಇದನ್ನು ಪಡಿತೇನೆ, ನನಗೆ ಸಿಗಬೇಕು ಹೇಳುವಂಥ ಪ್ರಯತ್ನಗಳನ್ನು ಮಾಡಿ. ಆವಾಗ ಮಾತ್ರ ನಿಮ್ಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಅನುಕೂಲತೆಗಳಾಗುತ್ತೆ. ಅದಿಲ್ಲ ಅಂತಾದರೆ ನಮಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗುವಂಥ ಪರಿಸ್ಥಿತಿಗಳಾಗುತ್ತೆ. ಒಟ್ಟಿನಲ್ಲಿ ಹಾಗಾಗಿ ಹೆಚ್ಚಿನದಾಗಿ ಚಿಂತೆ ಮಾಡದೇ ಇದ್ದರೂ ಕೂಡ ಲಾಭಾಂಶಗಳನ್ನು ಪಡೆಯಬೇಕು ಅಂತಂದರೆ ಎಲ್ಲಾಗತ್ತೋ ಮಾಡ್ತಾ ಇರುವಂಥ ಕೆಲಸಗಳನ್ನು ಜಾಸ್ತಿಯಾಗಿ ಪ್ರಯತ್ನ ಮಾಡಿ. 5ನೇದಾಗಿ ಆದಷ್ಟು ದೇವರ ಧ್ಯಾನ ಮಾಡಿ, ಬೆಳಗ್ಗೆ ಭಕ್ತಿಯಿಂದ ದೇವರನ್ನು ಪೂಜೆ ಬೇಡಿಕೊಂಡು ಭಗವಂತನ ಬೇಡಿಕೊಂಡು ಇವತ್ತು ಭಗವಂತನನ್ನು ದಾರಿ ತೋರಿಸಲೇಬೇಕು ಅಂಥೇಳಿ ಅನನ್ಯವಾಗಿ ನಂಬ್ಕೊಂಡು ಹೊರಟಿ. ಮತ್ತು ರಾಜಕೀಯ ಕ್ಷೇತ್ರದಲ್ಲಿದ್ದವರು ಕೂಡ ಏನೇನು ತೀರ್ಮಾನ ತೆಗೆದುಕೊಳ್ತೀರೋ ಅಷ್ಟು ಫಸ್ಟು ಆರಂಭದ ದಿವಸದಲ್ಲಿ, ಆರಂಭದ ತಿಂಗಳಲ್ಲೇ 2-3 ತಿಂಗಳಲ್ಲಿ ತೆಗೆದುಕೊಳ್ಳಿ. ಯಾಕಂದರೆ ಕೊನೆಗೆ ಹೋಗ್ತಾ ಸ್ವಲ್ಪ ಕಷ್ಟಗಳಾಗಿ ಹೋಗ್ತದೆ. ಇನ್ನೇ ನಿಮಗೆ ಕೇತುವು ಕೂಡ ಅಂತಹ ಅನುಕೂಲಕರವಾದಂತಹ ಪರಿಸ್ಥಿತಿಯಲ್ಲಿಲ್ಲ. ಕೇತು, ಶುಕ್ರ ಎಲ್ಲ ಗ್ರಹಗಳು ಕೂಡ ಸ್ವಲ್ಪ ಕಿರಿಕಿರಿಯರೇ ರೀತಿಯಲ್ಲೇ ಇದ್ದಾರೆ. ಹಾಗಾಗಿ ನಿಮಗೆ ಒಂದೇ ಆರಂಭದ ದಿವಸ ಗುರು ಒಬ್ಬರ ಭಾಗ್ಯದಲ್ಲಿದ್ದಾನೆ. ಹಂಗೆ ಆರಂಭದಲ್ಲಿ ಆರಂಭದಲ್ಲಿ ಮಾಡಿದಂಥ ಕೆಲಸಗಳು ಸ್ವಲ್ಪ ದೈವಾನುಗ್ರಹದಿಂದ ಕೊನೆಗೆ ಒಳ್ಳೆ ರೀತಿಯಾಗಿ ಫಲ ಮತ್ತು ಫಲಿತಾಂಶ ಎರಡೂ ರೀತಿಯಲ್ಲಿ ನಿಮ್ಮ ಕಡೆಗೆ ಬರಬೇಕು. ಇಲ್ಲ ಅಂತಾದರೆ ನಿಮಗೆ ಕಷ್ಟವೇ, ಸ್ವಲ್ಪ ಚಿಂತೆ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಅನಂತರದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಆಗಬಹುದು. ಯಾಕಂದರೆ ಇದೆಲ್ಲ ಹಣಕಾಸಿನ ವ್ಯವಸ್ಥೆಗೆ ಯೋಚನೆ ಮಾಡಬೇಕು. ಬಿಟ್ಟರೆ ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೇನೂ ಚಿಂತೆ ಇಲ್ಲ. ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಯತ್ನಗಳನ್ನು ಮಾಡಿ. ಮತ್ತು ಯಾರು ಕೆಲಸ ಕಳ್ಕೊಂಡವರಿಗೂ ಕೂಡ ಆರಂಭ ದಿವಸ ಕೆಲಸ ಸಿಗಬಹುದು. ನೋಡಿ, ಇದು ಭಾಳ ಮುಖ್ಯ. ಪ್ರಯತ್ನ ಮಾಡಿ. ಎಷ್ಟೋ ಜನಕ್ಕೆ ಕೆಲಸ ಇರುತ್ತೆ, ಕಳ್ಕೊಂಡು ಹೋಗ್ತೀರಿ. ಯಾಕಂದರೆ ವೃಶ್ಚಿಕ ರಾಶಿಯವರು ಒಂದು ಬಿಸ್ನೆಸ್ ಮ್ಯಾನ್ ಇರ್ತೀರಿ, ಒಂದು ರಾಜಕೀಯ ವ್ಯಕ್ತಿಗಳಿರ್ತೀರಿ. ಅನಂತರದಲ್ಲಿ ಹೆಚ್ಚಿನದಾಗಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಸೇಲ್ ಮಾಡುವಂಥ ವ್ಯಕ್ತಿಗಳಿರ್ತೀರಿ. ಮತ್ತು ಹೆಚ್ಚಿನದಾಗಿ ಜನಕ್ಕೆ 4 ಜನಕ್ಕೆ ಉಪಕಾರ ಮಾಡುವಂತಹ ಪ್ರಯತ್ನಗಳಿರ್ತೀರಿ. ಹಾಗಾಗಿ ನಿಮ್ಮ ಕೆಲಸಗಳಿದ್ದಾಗ ಏನು ಜನಕ್ಕೆ ಒಳ್ಳೆಯದಾಗಿ ಒಳ್ಳೆ ರೀತಿಯಾದಂಥ ತೀರ್ಮಾನಗಳನ್ನು ಮಾಡಿಕೊಂಡು ಭಗವಂತ ನನಗೆ ಒಳ್ಳೇದು ಮಾಡ್ತಾ ಇದ್ದಾನೆ, ನನಗೆ ಅವಕಾಶ ಕೊಟ್ಟಿದ್ದಾನೆ ಅಂಥೇಳಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀರೋ ಅದೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಇಲ್ಲ ಅಂತಾದರೆ ನಿಮಗೆ ಕಷ್ಟ ನಷ್ಟ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಒಟ್ಟಿನಲ್ಲಿ ಆ ಕಷ್ಟ ನಷ್ಟ ಸಮಸ್ಯೆಗಳು ಜಾಸ್ತಿಯಾಗಿ
ಹೋದರೂ ಕೂಡ ಭಗವಂತ ಎಲ್ಲೋ ಒಂದು ಕಡೆಗೆ ಹಿಂದೆ ಮಾಡಿದಂಥ ಉಪಕಾರಗಳಿಂದ ಭಗವಂತ ನಿಮಗೆ ಕೈ ಹಿಡಿತಾನೆ, ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಕೂಡ ಬರುವ ಹಾಗೆ ಆಗತ್ತೆ. ಹಾಗೆ ಇನ್ನೊಂದು ತಂದೆ ತಾಯಿಯವರ ಆಶೀರ್ವಾದವೂ ಕೂಡ ಈ ವರ್ಷದಲ್ಲಿ ಸಿಗುತ್ತೆ. ಮತ್ತು ಅವರಿಗೂ ಕೂಡ ನಿಮ್ಮೆಯಿಂದ ತೀರ್ಥಯಾತ್ರೆ ಮಾಡಿಸುವಂತಹ ಯೋಗ. ಎಷ್ಟೋ ಸಲ ಮಕ್ಕಳು ಚೆನ್ನಾಗಿದ್ದರೆ ತಾನೇ ತಂದೆ ತಾಯಿಯವರಿಗೂ ಅನುಕೂಲ ಆಗುವಂಥದ್ದು. ಅವರಿಗೆ ಕಷ್ಟ, ಅವರಿಗೆ ನಷ್ಟ ಅಂತಂದರೆ ಯಾರಿಗಾರು ಹೆಲ್ಪ್ ಮಾಡಲಿಕ್ಕಾಗತ್ತಾ ಅಲ್ವಾ? ಇವತ್ತು ನಾನು ಚೆನ್ನಾಗಿದ್ದರೆ ನಿಮಗೇನಾದರೂ ಒಂದು ಭವಿಷ್ಯವನ್ನು ಏನಾದರೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಹುದು ಅಲ್ವಾ? ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆನೂ ಗಮನಿಸ್ತಾ ನಮ್ಮ ಹಿರಿಯರ ಬಗ್ಗೆನೂ ಆರೋಗ್ಯಕ್ಕೂ ಗಮನಿಸಬೇಕು. ಹಾಗಾಗಿ ತಂದೆ ತಾಯಿಯವರಿಗೆ ತೀರ್ಥಯಾತ್ರೆ ಮಾಡುವಂತಹ ನೀವು ಕೂಡ ಜೊತೆಗೆ ಹೋಗಿ, ಯಾಕಂದರೆ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳುವಂತಹ ಪ್ರಯತ್ನ ನಿಮ್ಮ ಕೈಲಿದೆ. ಅದನ್ನು ಕೂಡ ವೃಶ್ಚಿಕ ರಾಶಿಯವರು ಸದಾಕಾಲ ಪರೋಕ್ಷ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಇನ್ನೊಬ್ಬರಿಗೆ ಸಿಗಲಿ, ಇನ್ನೊಬ್ಬರಿಗೆ ಆಗಲಿ ಅಂಥೇಳಿ ಒಂಥರ ದೊಡ್ಡದಾದಂಥ ಆಲದ ಮರದ ಹಾಗೆ ಇರುವಂಥ ವ್ಯಕ್ತಿಗಳು ನೀವು. ಹಾಗಾಗಿ ಆಲದ ಮರ ಯಾವಾಗೂ ಕೂಡ ತನಗೆ ಎಷ್ಟೇ ಕಷ್ಟ ಆದರೆ ಇನ್ನೊಬ್ಬರಿಗೆ ಕಷ್ಟ ಕೊಡದೇ ಇದ್ದ ಹಾಗೆ ನೆರಳು ಕೊಡುತ್ತದೆ. ಹಾಗೆ ಎಲ್ಲರಿಗೂ ಕೂಡ ನೆರಳು ಕೊಡ್ತಾ ಇದ್ದೀರಿ ನೀವು. ಆದರೆ ಈ ವರ್ಷದಲ್ಲಿ ದೈವಾನುಗ್ರಹ ಸ್ವಲ್ಪ ಕಡಿಮೆ ಇರೋದ್ರಿಂದ ಜಾಸ್ತಿ ಪ್ರಯತ್ನ ಮಾಡಬೇಕು, ಮನುಷ್ಯ ಪ್ರಯತ್ನವನ್ನು ಮಾಡಬೇಕು. ಕೊನೆಗೆ ಆ ಭಗವಂತನನ್ನು ಏನು ಮಾಡ್ತೇವೆ, ಭಗವಂತ ನಿನ್ನ ಮೇಲೆ ಹಾಕಿದ್ದೀನಿ ಅಂತೇಳಿ ಬಿಟ್ಟುಬಿಡಬೇಕು. ಯಾಕಂದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ಕೆಲಸವನ್ನು ಮಾಡಿ ಏನು ಮಾಡ್ತೇವೆ, ಭಗವಂತ ನಿನ್ನ ಮೇಲೆ ಹಾಕಿದ್ದೇನೆ ಅಂತೇಳಿ ಹಾಕ್ಬಿಡಬೇಕು. ನಾನು ಹೀಗೆ ಮಾಡ್ತೇನೆ, ಆ ಫಲ ಹೀಗೆ ಬರುತ್ತೆ ಹೇಳುವಂಥ ತೀರ್ಮಾನವನ್ನು ನಾವು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಹಾಗೆ ಮಾಡಿದ್ರೆ ಈ ಪರಿಸ್ಥಿತಿ ಇದ್ದಾಗ, ಗ್ರಹಸ್ಥಿತಿ ಇದ್ದಾಗ ದಡ್ಡರಾಗಿಬಿಡ್ತೇವೆ ನಾವು. ಹಾಗಾಗಿ ಭಗವಂತನ ಮೇಲೆ ಸಂಪೂರ್ಣವಾಗಿ ಆ ಫಲವನ್ನು ಹಾಕ್ತಾ ನಮ್ಮ ಕೆಲಸವನ್ನು ನಾವು ಮಾಡುವಂಥ ಕರ್ಮ ಒಳ್ಳೆಯ ರೀತಿಯಾಗಿ ತೀರ್ಮಾನ ಕೊಡಲಿ ಅಂಥೇಳಿ ನಮ್ಮ ಮನಸ್ಸನ್ನು ಇಟ್ಕೊಂಡು ಅದನ್ನು ಮಾಡ್ತಾ ಮುಂದೆ ಹೋಗಬೇಕು. ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ಆರಂಭದ ದಿವಸದಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಮುಂದೆ ನಿಮಗೆ ಸ್ವಲ್ಪ ಕಷ್ಟ. ಹಾಗೆ ಈ ವರ್ಷದಲ್ಲಿ ಏನಾದರೂ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಹೋದರೆ ವರ್ಷದ ಆರಂಭದಲ್ಲಿ ಅಲ್ಪ ಸ್ವಲ್ಪ ಮಾಡಬಹುದು. ಓರಾಲಾಗಿ ಏನೋ ಒಂದು ಮಾಡ್ಕೊಳ್ತೇನೆ ಅನ್ನೋ ಸ್ವಲ್ಪ ಕಷ್ಟವೇ ಈ ವರ್ಷದಲ್ಲಿ. ಒಟ್ಟಿನ ಕಬ್ಬಿಣ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ತಕ್ಕ ಮಟ್ಟಿಗೆ, ಕೃಷಿಕರಿಗೂ ತಕ್ಕ ಮಟ್ಟಿಗೆ ಆಗುವಂಥ ಸಾಧ್ಯತೆಗಳು. ಎಲ್ಲೋ ಒಂದು ಕಡೆಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ವೃಶ್ಚಿಕ ರಾಶಿಯವರು. ಸುಮ್ಮನೆ ಕೂತ್ಕೊಳ್ಳುವಂಥ ಜನ ಅಲ್ಲ, ಸುಮ್ಮನೆ ಏನನ್ನು ಕೂಡ ಮಾಡ್ತಾ ಇರುವಂಥ ಜನ ಅಲ್ಲ. ಏನೇ ಬರಲಿ, ಏನೇ ಆಗಲಿ, ಅನುಕೂಲ ಆಗಲಿ ಅಂತೇಳಿ ಸದಾಕಾಲ ಹೋರಾಟ, ಸದಾಕಾಲ ಮನಸ್ಥಿತಿ ಇಟ್ಕೊಂಡು ಮಾಡುವಂತಹ ಜನ. ನಿಷ್ಠು ನೀವು ಭಗವಂತನ ನಂಬ್ಕೊಂಡು ಮಾಡಿ. ಇನ್ನು ನಕ್ಷತ್ರಗಳ ಪರಿಹಾರ ಏನೇನು ಮಾಡಬಹುದು ಈ ವರ್ಷದಲ್ಲಿ ಅಂತಂದರೆ, ಒಂದನೇದಾಗಿ ವಿಶಾಖ ನಕ್ಷತ್ರ 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗುರುನಾಮಸ್ಮರಣೆ ಮಾಡಿ. ಎಲ್ಲಿ ಕೂತ್ಕೊಂಡ್ರೂ ಗುರುನಾಮಸ್ಮರಣೆ, ನಿಂತ್ಕೊಂಡ್ರೂ ಗುರುನಾಮಸ್ಮರಣೆ. ಯಾವ ಗುರುಗಳನ್ನು ನೀವು ನಂಬುತ್ತೀರೋ ಆ ಗುರುಗಳನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ಪ್ರಾರ್ಥನೆ ಮಾಡಿ. ಅನುರಾಧ ನಕ್ಷತ್ರ ನೀವು ಹನುಮಂತನ ಧ್ಯಾನ ಮಾಡಿ, ಹನುಮಾನ್ ಚಾಲೀಸ್ ಹೇಳಿ. ನಿಮ್ಮ ಮನೆ ಹತ್ತಿರದಲ್ಲಿ ಹನುಮಂತನ ದೇವಸ್ಥಾನ ಇದ್ದರೆ ಹನುಮಂತನ ಗುಡಿಗೆ ಹೋಗಿ ಹನುಮಂತನಿಗೆ ಒಂದು ನಮಸ್ಕಾರ ಮಾಡಿ. ಆ ಹನುಮಂತನನ್ನೇ ಭಕ್ತಿಯಿಂದ ಬೇಡ್ಕೊಳ್ಳಿ. ಹನುಮಂತ ನಿಮಗೆ ದಾರಿ ತೋರಿಸ್ತಾನೆ, ಏನಾರು ಮಾಡುವ ಹಾಗೆ ಹನುಮಂತನು ಮಾಡ್ತಾನೆ. ಇನ್ನು ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ಗೋ ಸೇವೆಯನ್ನು ಮಾಡಿ, ಗೋವನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಯಾಕಂದರೆ ಆ ಗೋವೇ ನಿಮಗೆಲ್ಲವನ್ನು ಕೂಡ ಕೊಡುತ್ತದೆ. ಗೋವಿನ ಆರಾಧನೆ, ಗೋವಿನ ಪ್ರಾರ್ಥನೆ, ಗೋವಿನ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ, ಗೋವನ್ನು ಭಕ್ತಿಯಿಂದ ಬೇಡ್ಕೊಳ್ತಾ ಬಂದರೆ ಆ ಗೋದೇವಿಯೇ ನಿಮ್ಗೆ ಒಳ್ಳೇದು ಮಾಡುತ್ತೆ. ಇದಿಷ್ಟು ಶುಭವಾದಂಥ ಮಂಗಲ ವಾತಾವರಣಗಳು. ಒಟ್ಟಿನಲ್ಲಿ ವಿಶ್ವಾಸ ಸಂವತ್ಸರ ಒಳ್ಳೇದು ಮಾಡಲಿ, ಹಿಂದೆ ಮಾಡಿದಂಥ ಪುಣ್ಯಾವಶಯ ನಿಮಗೆ ಕಾಪಾಡಲಿ. ನಿಮ್ಮ ದಶಾಭುಕ್ತಿಗಳು ಜಾತಕಗಳು ಕೂಡ ಬಹಳ ಬಲಿಷ್ಠವಾಗಿದ್ದರೆ ಇನ್ನು ಹೆಚ್ಚಿನದಾದಂಥ ಶುಭವಾದಂಥ ಫಲಗಳನ್ನೇ ಭಗವಂತ ನೀಡಬಹುದು. ಇಲ್ಲ ಅಂತ ಅಂದರೆ ಸಣ್ಣ ಪುಟ್ಟ ಚಿಂತೆ, ಟೆನ್ಷನ್ ಆಗುವಂಥ ಜಾಸ್ತಿ ಆಗ್ತದೆ. ಭಗವಂತನ ಮೇಲೆ ಬೇರೆ ಭಾರ ಹಾಕ್ತಾ ಭಗವನ್ ನಾಮಸ್ಮರಣೆ ಧ್ಯಾನ ಮಾಡ್ತಾ ಮುಂದುವರಿರಿ. ದೈವಾನುಗ್ರಹವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ಎಲ್ಲ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.